The greatest thing in life, the greatest learning in life, the greatest priority in life, the greatest ಏನಪ್ಪ ಅಂದಾಗ ನನಗಿವತ್ತು ಗೊತ್ತಾಗಿರೋದು ನನ್ನನ್ನು ನಾನು ನೋಡ್ಕೊಳ್ಳೋದು, ನನ್ನನ್ನು ನಾನು ತಿದ್ಕೊಳ್ಳೋದು, ನನ್ನನ್ನು ನಾನು ರಿಪೇರಿ ಮಾಡ್ಕೊಳ್ಳೋದು, ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದು, ನನ್ನಲ್ಲಿ ನಾನು ಬೆಳೆಯೋದೇ ಹೊರತು ಯಾರನ್ನೂ ಬದಲಾಯಿಸೋಕ್ಕಾಗಲ್ಲ. ಪ್ರಪಂಚನ ಬದಲಾಯಿಸೋಕ್ಕೆ ಹೋಗ್ತೀವಿ, ಊರನ್ನ ಬದಲಾಯಿಸೋಕ್ಕೆ ಹೋಗ್ತೀವಿ, ಮನೆ ಬದಲಾಯಿಸೋಕ್ಕೆ ಹೋಗ್ತೀವಿ, ಮನೇಲಿರೋರನ್ನೆಲ್ಲ ಬದಲಾಯಿಸೋಕ್ಕೆ ಹೋಗ್ತೀವಿ, ನಮ್ಮ ಜನಗಳನ್ನ ಜೊತೆಲಿರೋರನ್ನ ಬದಲಾಯಿಸೋಕ್ಕೆ ಹೋಗ್ತೀವಿ. ಸಾಧ್ಯವೇ ಇಲ್ಲ. ನಮ್ಮನ್ನು ನಾವು ಬದಲಾಯಿಸ್ಕೊಂಡಾಗ ಏನಾದರೂ ಒಂಚೂರು ಪರಿವರ್ತನೆ ಆದರೂ ಆಗಬಹುದು. ಆದರೆ ಪ್ರಯಾರಿಟಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು ಅಂದರೆ ನಮ್ಮನ್ನು ನಾವು ನೋಡ್ಕೊಂಡಾಗ ನಾವು ಮಾಡ್ತಾ ಇರೋ ಪಾತ್ರಕ್ಕೂ ನಿಜವಾದ ಆ ಒಳಗಡೆ ಇರೋ ಸೋಲ್ಗೂ ದಟ್ ಎಸೆನ್ಸ್ಗೂ ಒಂದು ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಆ ಡಿಸ್ಟೆನ್ಸ್ನೇ ನಾವು ತಿಳ್ಕೊಳ್ಬೇಕಾಗಿರೋದು, ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಎಕ್ಸ್ಪ್ಲೋರ್ ಮಾಡಿ ಡಿಸ್ಕವರ್ ಮಾಡ್ಕೊಳ್ಬೇಕಾಗಿರೋದು ಏನು, ದ ಡಿಸ್ಟೆನ್ಸ್ ಬಿಟ್ವೀನ್ ಮೀ ಆ್ಯಂಡ್ ಮೀ. ನಾನಿದು ಅಂದಾಗ ನಾನು ಯಾರು, ನಿಜವಾಗ್ಲೂ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ, ಪಾತ್ರಕ್ಕೂ ಮತ್ತು ನನ್ನ ಸ್ವಂತ ಸ್ವಭಾವಕ್ಕೂ ನನ್ನ ನೇಚರ್ಗೂ ಡಿಸ್ಟೆನ್ಸ್ ನೋಡ್ಕೋಬೇಕು. ಈ ಪಾತ್ರ ಮಾಡಬೇಕು, ಆದರೆ ಪಾತ್ರ ಮಾಡ್ತಾ ಇರೋರು ಯಾರು, ನಾನು ಯಾರು, ಇದನ್ನು ಗೊತ್ತಾಗ್ತಾ ಮೆಡಿಟೇಷನ್ನಲ್ಲಿ ನಾವು ಹೊರಗಡೆನೂ ಕೂಡ ಒಂದು ರೀತಿಯ ಬೌಂಡ್ರಿ, ಅದು ಬೌಂಡ್ರಿ ಅಲ್ಲ, ನಮ್ಮನ್ನು ಬಂಧಿಸೋದಿಲ್ಲ, ಆದರೆ ಒಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತೀವಿ. ಅದು ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಶಿಷ್ಯರಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ತನ್ನಷ್ಟಕ್ಕೆ ತಾನು ಬೌಂಡ್ರಿ ಬೀಳುತ್ತೆ. ಆ ಬೌಂಡ್ರಿ ಅದಿಲ್ಲ, ಆದರೆ ಬೌಂಡ್ರಿ ಇದೆ. ನನ್ನಿಂದ ನನಗೆ ಎಷ್ಟು ದೂರ ಇದೆಯೋ ಆ ಒಂದು ಪಾತ್ರಕ್ಕೂ ಈ ಪಾತ್ರಕ್ಕೂ ಒಂದು ಅಂತರ ಇದೆ. ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ, ರಿಲೇಷನ್ಶಿಪ್ನ ಫ್ಲರಿಶ್ ಮಾಡುತ್ತೆ, ಆ ರಿಲೇಷನ್ಶಿಪ್ ಬೆಳೆಯುತ್ತೆ. ಯಾಕೆಂದರೆ ಇಲ್ಲಿ ಯಾವ ರೀತಿ ಬಂಧನಗಳು